If your life is free of failures, you are not taking enough risk. ಓಕೆ, ಸೊ ನಮಗೆ ಫೇಲ್ ಆಗ್ತಾ ಇದ್ದೀವಿ ಅಂತಂದರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ರಿಸ್ಕ್ ತಗೋಬೇಕು. ಸರ್ ಒಂದು 35-40 ವರ್ಷ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಏಜ್ ತಗೊಳ್ಳೋದಿದ್ರೆ ಈ ಏಜ್ನಾಗ ರಿಸ್ಕ್ ತಗೋರಿ. ಆಮೇಲೆ ತಗೋತೀನಂತ ಮನಸ್ಸು ಬಯಸಿದ್ರು ದೇಹ ಸಪೋರ್ಟ್ ಮಾಡೋದಿಲ್ಲ. ಓಕೆ, ಸೊ ಅದಕ್ಕಾಗಿ ಯಾವ ಏಜ್ನಾಗ ರಿಸ್ಕ್ ತಗೋಬೇಕು ಆ ಏಜ್ನಾಗ ತಗೋಬೇಕು ಮತ್ತು ಆ ಒಂದು ಸಾಧನೆಯನ್ನು ಮಾಡಬೇಕು. ಯಾಕಂದರೆ 40 ಏಜ್ ಒಳಗಡೆ ಸರ್ ಅನ್ಲಿಮಿಟೆಡ್ ಪೊಟೆನ್ಷಿಯಾಲಿಟಿ ಇರುತ್ತೆ ನಮ್ಮ ಬ್ರೈನ್ಗೆ, ದೇಹಕ್ಕೆ. ಅದರ ಸದುಪಯೋಗವನ್ನು ತಗೋಬೇಕು. ಓಕೆ, ನಾನು ಅದನ್ನು ಮಾಡೋಂಗಿಲ್ಲ, ನಾನು ಇದನ್ನು ಮಾಡಿದರೆ ಇದಾಗ್ತೈತಿ, ಅದನ್ನು ಮಾಡಿದ್ರೆ ಆದಾಗ ಮನ್ಯಾಗ ಕುಂಡಿರ್ತೀವಿ. ನಡ್ಕೊಂತ ಹೋಗೋರನ್ನ ಎಡಿವು ಬೀಳ್ತಾರೆ, ಕಲಿಬೇಕು ಮತ್ತು ನಡಿಬೇಕು, ಓಡಕ್ಕೆ ಕಲಿಬೇಕು. ಓಕೆ, ಹೊಸ ಹೊಸ ಪ್ರಯತ್ನಗಳನ್ನು ಮಾಡಬೇಕು. ಫೇಲ್ ಆಗ್ತೀವಿ ಅನ್ನುವಂಥ ಭಯ ಇದ್ದವಂಗೆ ಸಕ್ಸಸ್ ಯಾವತ್ತೂ ಸಿಗೋದಿಲ್ಲ. ಫೇಲ್ ಆಗ್ತೀನಿ ಅಂತಂದರೆ ನಾನು ಅದರಿಂದ ಕಲಿತೀನಿ ಅನ್ನುವಂಥ ಖುಷಿ ಇರಬೇಕು. ಫೇಲ್ಯೂರಿಂದ ನಾನು ಕಲಿತೀನಿ ಅಂತ ತಿಳ್ಕೊಂಡ್ರೆ ಇಟ್ ಈಸ್ ನಾಟ್ ಅ ಫೇಲ್ಯೂರ್. ಫೇಲ್ ಆಗಿದ್ದರಿಂದ ನಾನು ಏನೂ ಕಲೀಲೇ ಇಲ್ಲ ಅಂತಂದರೆ ಇಟ್ ಇಸ್ ದ ಬಿಗ್ಗೆಸ್ಟ್ ಬ್ಲಂಡರ್ ಇನ್ ದ ಲೈಫ್. ಸೊ ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಬಯಸಿದೆ. ಸೊ ನೆಕ್ಸ್ಟು